ನಾವು ಇವತ್ತು ಹೇಳ್ತೇವೆ, ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಜಾತಿ ಭೇದ ಇಲ್ಲ, ಎಲ್ಲರಿಗೂ ಸಮಾನ ಶಿಕ್ಷಣ ಸಿಗ್ತಾ ಇದೆ, ಗುರುಕುಲದಲ್ಲೂ ಹಾಗೆ ಸಿಗ್ತಾ ಇತ್ತು ಅನ್ನುವುದನ್ನು ನಾವು ಒಪ್ಪಿಕೊಳ್ತಾ ಇದ್ದೇವೆ. ನಾನು ಕೆಲವು ಅಂಕಿಅಂಶವನ್ನು ಹೇಳ್ತೇನೆ, ನಿಮಗೆ ಆಶ್ಚರ್ಯ ಆಗಬಹುದು. ಕೆಳಜಾತಿಯವರು, ನಾವಿವತ್ತೇನು ಕೆಳಜಾತಿ ಮೇಲ್ಜಾತಿ ಅಂತ ಹೇಳ್ತೇವೆ, ಆ ರೀತಿಯ ಕೆಳಜಾತಿಯವರು ಎಷ್ಟು ಪರ್ಸೆಂಟ್ ಇದ್ರು ಈ ಶಾಲೆಗಳಲ್ಲಿ ಓದ್ತಾ ಇದ್ರು ಅಂತ ಹೇಳಿದ್ರೆ 70 to 80%, ಅಂದ್ರೆ ಮುಕ್ಕಾಲು ಪಾಲು ಇಡೀ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಓದ್ತಾ ಇದ್ದವರು ಕೆಳಜಾತಿಯವರು. ಶಿಕ್ಷಣದ ಬಗ್ಗೆ ಬಂದಾಗ ನೋಡಿ, ಹಿಂದಿನ ಶಿಕ್ಷಣ ಸರಿ ಇತ್ತು, ಗುರುಕುಲ ಪದ್ಧತಿ ಇತ್ತು, ಗುರುಕುಲದಲ್ಲಿ ಎಲ್ಲವೂ ಸರಿ ಇತ್ತು ಅಂತ ನಾವು ಮಾತಾಡ್ಲಿಕ್ಕೆ ಹೋಗ್ತೇವೆ. ಆದ್ರೆ ಕೆಲವೊಂದು ಮುಖ್ಯ ವಿಚಾರಗಳನ್ನು ನಾವು ಮರೆತು ಬಿಡ್ತೇವೆ ಅನ್ನುವುದನ್ನು ಇವತ್ತು ನೆನಪಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಗುರುಕುಲ ಅಂತ ಹೇಳುವಾಗ, ನಮ್ಮ ಎಲ್ಲ ಹಿಂದಿನ ಶಿಕ್ಷಣ ಪದ್ಧತಿ ಹೇಗಿತ್ತು ಅಂತ ಹೇಳುವಾಗ ಗುರುಕುಲ ಅನ್ನುವ ಶಬ್ದವೇ ಮೊದಲಿಗೆ ಬರುವಂತದ್ದು. ಈ ಗುರುಕುಲ ಹೇಗಿತ್ತು ಅನ್ನುವ ಪ್ರಶ್ನೆ ಏನಾದರೂ ಕೇಳಿದ್ರೆ ನಮಗೆ ಅದಕ್ಕೆ ಉತ್ತರ ಗೊತ್ತಿಲ್ಲ. ನಾವು ಕೆಲವು ಉದಾಹರಣೆಗಳನ್ನು ತೋರಿಸ್ತೇವೆ. ತಕ್ಷಶಿಲಾ ಅಂತ ಹೇಳ್ತೇವೆ, ನಲಂದ ಅಂತ ಹೇಳ್ತೇವೆ, ವಲ್ಲಭಿ ಅಂತ ಹೇಳ್ತೇವೆ, ಓದಂತಪುರಿ ಅಂತ ಹೇಳ್ತೇವೆ, ಹಾಗೆ ನವದ್ವೀಪ ಅಂತ ಹೇಳಿ ಹೀಗೆ ಕೆಲವು ಹೆಸರುಗಳನ್ನು ಹೇಳ್ತೇವೆ. ಬಿಟ್ರೆ ನಿಜವಾಗಿಯೂ ಆ ಗುರುಕುಲ ಹೇಗಿತ್ತು, ಯಾವ ರೀತಿಯಲ್ಲಿ ಅಲ್ಲಿಯ ಶಿಕ್ಷಣ ನಡೀತಾ ಇತ್ತು, ಶಿಕ್ಷಕರು ಯಾವ ರೀತಿ ಪಾಠ ಮಾಡ್ತಾ ಇದ್ರು, ವಿದ್ಯಾರ್ಥಿಗಳು ಯಾವ ರೀತಿ ಅದನ್ನ ಕಲಿತಾ ಇದ್ರು, ಇತ್ಯಾದಿ ವಿಚಾರಗಳ ಬಗ್ಗೆ ನಮಗೆ ಯಾವುದೇ ಸ್ಪಷ್ಟವಾದ ದಾಖಲೆಗಳಿಲ್ಲ, ಯಾವುದೇ ಒಂದು ಸ್ಪಷ್ಟ ಕಲ್ಪನೆ ಇಲ್ಲ. ಆದ್ರೆ ಹಿಂದಿನ ಕಾಲದ ಗುರುಕುಲ ಚೆನ್ನಾಗಿತ್ತು ಅಂತ ಹೇಳ್ತೇವೆ. ನಾವು ಇವತ್ತು ಹೇಳ್ತೇವೆ, ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಜಾತಿ ಭೇದ ಇಲ್ಲ, ಎಲ್ಲರಿಗೂ ಸಮಾನ ಶಿಕ್ಷಣ ಸಿಗ್ತಾ ಇದೆ, ಗುರುಕುಲದಲ್ಲೂ ಹಾಗೆ ಸಿಗ್ತಾ ಇತ್ತು ಅನ್ನುವುದನ್ನು ನಾವು ಒಪ್ಪಿಕೊಳ್ತಾ ಇದ್ದೇವೆ. ಇದು ಸರಿಯೋ ತಪ್ಪೋ ಆಮೇಲೆ ಚರ್ಚೆ ಮಾಡೋಣ. ಆದ್ರೆ ಗುರುಕುಲದಲ್ಲೂ ಜಾತಿ ಭೇದ ಇರಲಿಲ್ಲ, ಎಲ್ಲರಿಗೂ ಸಮಾನವಾದ ಅವಕಾಶ ಇತ್ತು, ಸಮಾನವಾದ ಪ್ರವೇಶ ಇತ್ತು, ಅವರೆಲ್ಲರಿಗೂ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೆವು ಅನ್ನುವುದನ್ನು ನಾವು ಇವತ್ತು ಈ ಒಂದು ಹೋಲಿಕೆಯ ಮೂಲಕ ಒಪ್ಪಿಕೊಳ್ತಾ ಇದ್ದೇವೆ. ಯಾಕೆ ನಮ್ಮಲ್ಲಿ ಕಳೆದ 100-150 ವರ್ಷಗಳಲ್ಲಿ ಈ ಒಂದು ಶಿಕ್ಷಣ ಪದ್ಧತಿಯನ್ನು ನೋಡ್ತಾ ಇದ್ದೇವೆ? ನಿಮಗೆಲ್ಲರಿಗೂ ಗೊತ್ತಿರುವಂತದ್ದೇ, ಎಲ್ಲರೂ ಕೇಳಿರುವ ಹೆಸರು ಮೆಕಾಲೆ ಪ್ರಣೀತ ಶಿಕ್ಷಣ ಅಂತ ಹೇಳಿ ನಾವು ಎಲ್ಲ ಕಡೆ ಹೇಳ್ತಾನೆ ಇದ್ದೇವೆ. ಏನು ಮೆಕಾಲೆ ಪ್ರಣೀತ ಶಿಕ್ಷಣ ಏನು ಮಾಡಿತು? ಕೆಲವರು ಹೇಳ್ತಾರೆ, ನೋಡಿ ಅವನು ಇಂಗ್ಲಿಷ್ ತಂದದ್ರಿಂದಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಎಲ್ಲ ಅಳಿಸಿ ಹೋಯಿತು, ಸಂಸ್ಕೃತ ಹೋಯಿತು, ಹಾಗಾಗಿ ನಮ್ಮ ಜ್ಞಾನ ನಮಗೆ ಗೊತ್ತಾಗ್ಲಿಲ್ಲ, ಇಂಗ್ಲಿಷ್ ಶಿಕ್ಷಣದಿಂದಲೇ ಎಲ್ಲ ಹಾಳಾಯಿತು ಅಂತ ನಾವು ಹೇಳ್ತೇವೆ. ಆದರೆ ಕಳೆದ 70 ವರ್ಷಗಳಲ್ಲಿ ನಮ್ಮದೇ ಸರ್ಕಾರ ಇದೆ, ಪ್ರಜಾಪ್ರಭುತ್ವದಲ್ಲಿದ್ದೇವೆ, ನಮಗೆ ಯಾಕೆ ಇಂಗ್ಲಿಷ್ ಶಿಕ್ಷಣವನ್ನು ತೆಗಿಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ನಮ್ಮದೇ, ನಾವು ಹೇಳ್ತೇವಲ್ಲ ಸಂಸ್ಕೃತ ಶಿಕ್ಷಣ ಬೇಕು ಅಥವಾ ಭಾರತೀಯ ಭಾಷೆಗಳಲ್ಲಿ ಶಿಕ್ಷಣ ಬೇಕು, ಯಾಕೆ ಕೊಡಬಹುದಲ್ಲ? ಹಿಂದಿನ ಗುರುಕುಲ ಪದ್ಧತಿಯನ್ನು ಇವತ್ತು ತರಬಹುದಲ್ಲ, ಯಾಕೆ ತರ್ತಾ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಮೂಲಭೂತ ಚಿಂತನೆಯ ಸಮಸ್ಯೆ ಇರುವುದೇ ಇಲ್ಲಿ. ನಾವೆಲ್ಲರೂ ಕೂಡ ಮೆಕಾಲೆ ಶಿಕ್ಷಣದಿಂದ ಸಮಸ್ಯೆ ಆಗಿದೆ ಅಂತ ಹೇಳುವಾಗ ಇಂಗ್ಲಿಷ್ ಭಾಷೆಯಿಂದ ಸಮಸ್ಯೆ ಆಯಿತು ಅಂತಲೇ ಹೇಳುತ್ತೇವೆ ವಿನಃ ಇಂಗ್ಲಿಷ್ ಪದ್ಧತಿಯಿಂದ ಸಮಸ್ಯೆ ಆಯಿತು ಅನ್ನೋದು ಹೇಳೋದಿಲ್ಲ. ನಮ್ಮ ಎಲ್ಲ ಮೆಕಾಲೆ ಪ್ರಣೀತ ಶಿಕ್ಷಣದ ಸಮಸ್ಯೆಗಳಿರುವುದು ಇಂಗ್ಲಿಷ್ ಭಾಷೆಯಲ್ಲಿ ಅಲ್ಲ, ಅವರು ಕೊಟ್ಟ ಪದ್ಧತಿಯಲ್ಲಿ. ಇದನ್ನು ಸ್ವಲ್ಪ ನಾನು ವಿವರಿಸ್ತೇನೆ. ಮೆಕಾಲೆ ಬರುವುದಕ್ಕೆ ಮೊದಲು ಸಾವಿರಾರು ಶಾಲೆಗಳಿದ್ದವು, ಸಾವಿರಾರು ಗುರುಕುಲಗಳಿದ್ದವು, ಎಲ್ಲವೂ ಹೇಳ್ತೇವೆ ನಾವು. ಅದಾದ್ಮೇಲೆ ಎಲ್ಲ ಮೆಕಾಲೆ ಬಂದ ಮೇಲೆ ಎಲ್ಲವೂ ಹೋಯ್ತು ಅಂತ ಹೇಳ್ತೇವೆ. ಧರ್ಮಪಾಲ್ ಅಂತ ಒಬ್ರು ಚಿಂತಕರು, 20ನೇ ಶತಮಾನದ ಬಹಳ ದೊಡ್ಡ ಚಿಂತಕರು, ಅವರು ಒಂದು ಸಂಶೋಧನೆಯನ್ನು ಮಾಡ್ತಾರೆ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಂಗ್ಲೆಂಡ್ಗೆ ಹೋಗ್ತಾರೆ. ಅಲ್ಲಿ ಲಂಡನ್ನಿನಲ್ಲಿ ಬೇರೆ ಬೇರೆ ಪುರಾತತ್ವ ಶಾಸ್ತ್ರ ಇರುವಂತಹ ದಾಖಲೆಗಳಿರುವಂತಹ ಇಲಾಖೆಗಳಿಗೆ ಹೋಗ್ತಾರೆ. ಅಲ್ಲಿ ವರ್ಷಗಟ್ಟಲೆ ಅಲ್ಲಿ ಕೂತ್ಕೊಳ್ತಾರೆ, ಸಂಶೋಧನೆಯನ್ನು ಮಾಡ್ತಾರೆ. ಅವರು ಏನು ಮಾಡ್ತಾರೆ ಅಂದ್ರೆ, ನಾವು ಇವತ್ತು ಎಲ್ಲ ಓದಿರುವ ಇತಿಹಾಸ ಯಾರು ಬರೆದದ್ದು? ಬ್ರಿಟಿಷ್ ಅಧಿಕಾರಿಗಳು ಬರೆದದ್ದು ಅಥವಾ ಬ್ರಿಟಿಷ್ ಪ್ರವಾಸಿಗಳು ಇಲ್ಲಿ ಭಾರತಕ್ಕೆ ಬಂದು ಬರೆದು ಹೋದಂತ ಇತಿಹಾಸ. ನಮಗೆ ಸಿಗುವ ಎಲ್ಲ ಪುಸ್ತಕಗಳು ಕೂಡ ಬ್ರಿಟಿಷ್ ಅಧಿಕಾರಿಗಳು ಅಥವಾ ಪ್ರವಾಸಿಗಳು ಬರೆದಿರುವಂತ ಇತಿಹಾಸ, ಅವರು ನಮಗೆ ಕೊಟ್ಟ ಇತಿಹಾಸ. ಆದರೆ 2 ರೀತಿಯ ಇತಿಹಾಸಗಳಿದ್ದಾವೆ. ಬ್ರಿಟಿಷ್ ವ್ಯವಸ್ಥೆ ಇದ್ದಾಗ ಸುಮಾರು 300-400 ವರ್ಷಗಳ ಕಾಲ ಅವರು ನಮಗೆ ಓದಿಸಿದ ಇತಿಹಾಸವೇ ಬೇರೆ, ಅವರು ಅವರ ವ್ಯವಸ್ಥೆಯ ಒಳಗೆ ಹಂಚಿಕೊಡ್ತಾ ಇದ್ದಂತ ಇತಿಹಾಸವೇ ಬೇರೆ. ಹಾಗಾಗಿ ಧರ್ಮಪಾಲ್ ಅವರು ಏನ್ ಮಾಡ್ತಾರೆ, ನನಗೆ ಅವರು ಕೊಟ್ಟ ಪುಸ್ತಕಗಳು ಬೇಡ, ಅವರು ಬರೆದು ಕೊಟ್ಟ ಪುಸ್ತಕಗಳು ಬೇಡ, ನಾನು ಅಲ್ಲಿ ಲಂಡನ್ನಿನಲ್ಲಿರುವಂತಹ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಥವಾ ಆರ್ಕೈವ್ಸ್ಗೆ ಹೋಗಿ ಅಲ್ಲಿಯ ದಾಖಲೆಗಳನ್ನ ನಾನು ನೋಡ್ತೇನೆ ಅಂತ ಹೇಳಿ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ. ಅಲ್ಲಿ ದಾಖಲೆಗಳನ್ನ ತೆಗಿತಾರೆ. ಬ್ರಿಟಿಷ್ ಅಧಿಕಾರಿಗಳು, ಬ್ರಿಟಿಷ್ ಆಡಳಿತ ಹಂಚಿಕೊಳ್ತಾ ಇದ್ದಂತ ಮಾಹಿತಿಗಳನ್ನ ತೆಗಿತಾ ಹೋಗ್ತಾರೆ. ನಾನು ಕೆಲವು ಅಂಕಿಅಂಶಗಳನ್ನ ನಿಮ್ಮ ಮುಂದೆ ಇಡ್ತೇನೆ. 1822ರಲ್ಲಿ, ಅಂದ್ರೆ ಇವತ್ತಿಗೆ ಒಂದು 200 ವರ್ಷಗಳ ಹಿಂದೆ, ಮದ್ರಾಸು ಪ್ರಾಂತ್ಯ, ಈ ಮದ್ರಾಸು ಪ್ರಾಂತ್ಯದಲ್ಲಿ ಅಂದ್ರೆ ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ, ಕೇರಳ ಇತ್ಯಾದಿ ಭಾಗಗಳಲ್ಲಿ 11,575 ಶಾಲೆಗಳು, 11,575 ಶಾಲೆಗಳು, 1094 ಮಹಾವಿದ್ಯಾಲಯಗಳು. ಮಹಾವಿದ್ಯಾಲಯ ಅಂತ ಹೇಳಿದ್ರೆ ಕಾಲೇಜು ಅಥವಾ ಯೂನಿವರ್ಸಿಟಿ. ಇದರಲ್ಲಿ ವ್ಯಾಸಂಗ ಮಾಡ್ತಾ ಇದ್ದವರು, ನಾನು ಹೇಳ್ತಾ ಇರೋದು 200 ವರ್ಷಗಳ ಹಿಂದಿನ ಕತೆ, 1,57,000 ಮಂದಿ.
ಇಲ್ಲಿ ಇದ್ದ ಒಟ್ಟು ಶಿಕ್ಷಕರ ಸಂಖ್ಯೆ 5500. ಅದೇ ರೀತಿಯಲ್ಲಿ ನಾನು ಕೆಲವು ಅಂಕಿಅಂಶವನ್ನು ಹೇಳ್ತೇನೆ, ನಿಮಗೆ ಆಶ್ಚರ್ಯ ಆಗಬಹುದು. ಕೆಳಜಾತಿಯವರು, ನಾವಿವತ್ತೇನು ಕೆಳಜಾತಿ ಮೇಲ್ಜಾತಿ ಅಂತ ಹೇಳ್ತೇವೆ, ಆ ರೀತಿಯ ಕೆಳಜಾತಿಯವರು ಎಷ್ಟು ಪರ್ಸೆಂಟ್ ಇದ್ರು ಈ ಶಾಲೆಗಳಲ್ಲಿ ಓದ್ತಾ ಇದ್ರು ಅಂತ ಹೇಳಿದ್ರೆ 70 to 80%. ಅಂದ್ರೆ ಮುಕ್ಕಾಲು ಪಾಲು ಇಡೀ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಓದ್ತಾ ಇದ್ದವರು ಕೆಳಜಾತಿಯವರು. ಒರಿಸ್ಸಾ ಜಿಲ್ಲೆಗಳಲ್ಲಿ 62% ಕೆಳಜಾತಿಯವರಿದ್ರು. ಮಲಯಾಳಂ ಅಂದ್ರೆ ಕೇರಳ ಭಾಗದಲ್ಲಿ 54% ಇದ್ರು. ತೆಲುಗು ಆಂಧ್ರ ಪ್ರದೇಶದಲ್ಲಿ 40% ಕೆಳಜಾತಿಯವರು ಶಾಲೆಗಳಲ್ಲಿ ಓದ್ತಾ ಇದ್ರು. ಇನ್ನು ಬಂಗಾಳದ ನವದ್ವೀಪ ಬಹಳ ದೊಡ್ಡ ಒಂದು ಶೈಕ್ಷಣಿಕ ಕೇಂದ್ರ. ಅದು ಬಹಳ ಅನೇಕ ವರ್ಷಗಳಿಂದ ಅದು ಕಾಶಿ ಮತ್ತು ಇದರ ಹಾಗೆ ಯಾವುದು ಕಾಂಚಿಯ ಹಾಗೆ ಅದು ಬಹಳ ದೊಡ್ಡ ಒಂದು ಶೈಕ್ಷಣಿಕ ಕೇಂದ್ರ. ಅಲ್ಲಿ 1790 ವರದಿ, ಅಂದ್ರೆ ಇವತ್ತಿಗೆ ಒಂದು 200-250 ವರ್ಷಗಳ ಹಿಂದಿನ ವರದಿ, ವಿದ್ಯಾರ್ಥಿಗಳು ಒಟ್ಟು 1100 ಮಂದಿ, ಬೋಧಕರು 150 ಜನ. 150 ಜನ 1000 ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಇದ್ರು. ಇದನ್ನ ವಿಲಿಯಂ ಜೋನ್ಸ್ ಜೂನಿಯರ್ ಅಂತ ಹೇಳಿ ಅವನು ಬರೀತಾನೆ. ವಿಲಿಯಂ ಜೋನ್ಸ್ ಜೂನಿಯರ್ ನಿಮ್ಗೆ ಇತಿಹಾಸ ಓದಿದವರಿಗೆ ಗೊತ್ತಿರುತ್ತೆ, ಏಷ್ಯಾಟಿಕ್ ಸೊಸೈಟಿಯನ್ನು ಕಟ್ಟಿದವನು, ಭಾರತದ ಮೊದಲ ಸುಪ್ರೀಂ ಕೋರ್ಟ್ನ ಜಡ್ಜ್. ಆಗಿನ ಕಾಲದಲ್ಲಿ ಬಂಗಾಳದಲ್ಲಿ ಇತ್ತು ಸುಪ್ರೀಂ ಕೋರ್ಟ್, ಅಲ್ಲಿಯ ಜಡ್ಜ್ ಆಗಿ ಇದ್ದವನು. ಮನುಸ್ಮೃತಿಯನ್ನ, ಇವತ್ತೆಲ್ಲ ಮನುಸ್ಮೃತಿಯ ದೊಡ್ಡ ಗಲಾಟೆಗಳಾಗ್ತಾವಲ್ಲ, ಮನುಸ್ಮೃತಿಯನ್ನ ಮೊದಲ ಬಾರಿಗೆ ಸಂಸ್ಕೃತದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ ಪುಣ್ಯವೋ ಪಾಪವೋ ನನಗೆ ಗೊತ್ತಿಲ್ಲ, ಅದನ್ನು ಮಾಡಿದ ವ್ಯಕ್ತಿ ವಿಲಿಯಂ ಜೋನ್ಸ್ ಜೂನಿಯರ್. ಭಾರತದಲ್ಲಿ ಮೆಕಾಲೆ ಯಾಕೆ ಈ ಬ್ರಿಟಿಷ್ ಶಿಕ್ಷಣ ಪದ್ಧತಿಯನ್ನು ತಂದ ಅನ್ನೋದನ್ನು ನೀವು ನೋಡಿದ್ರೆ, ಅವರಿಗೆ ಮುಖ್ಯವಾಗಿ ಇಲ್ಲಿ ಭಾರತದಲ್ಲಿ ಬೇಕಾಗಿದ್ದದ್ದು ಕಾರಕೂನರು. ಅವರ ಕೆಲಸವನ್ನು, ಅವರು ಹೇಳಿದ ಆಜ್ಞೆಯನ್ನು ಪಾಲನೆ ಮಾಡುವವರು, ಅವರು ಹೇಳಿದ ಆದೇಶಗಳನ್ನ ಚಾಚೂ ತಪ್ಪದೆ ಪಾಲನೆ ಮಾಡಿ ಅದನ್ನು ಕಾರ್ಯಗತಗೊಳಿಸುವಂತಹ ಕಾರಕೂನರು, ಜವಾನರು ಬೇಕಾಗಿತ್ತು. ಆ ಕಾರಣಕ್ಕಾಗಿ ಭಾರತದಲ್ಲಿ ಮೆಕಾಲೆ ಪ್ರಣೀತ ಶಿಕ್ಷಣ ಬಂತು.